ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ, ವರ್ಷದ ಆದಿಯಲ್ಲಿ ಪ್ರಾರಂಭದ 1 ತಿಂಗಳು ನಿಮಗೆ ಸ್ವಲ್ಪ ಕಷ್ಟವಾಗಿದೆ. ಸಾಲ ಮಾಡ್ಕೊಂಡ್ಬಿಟ್ನಲ್ಪ, ಹೊರೆ ತಲೆ ಮೇಲಿದೆ, ಏನಪ್ಪ ಮಾಡಿದ್ದು ಇಳಿಸೋದು ಹೆಂಗೆ, ಕಷ್ಟ ಅನ್ನಿಸ್ತಾ ಇರುತ್ತೆ. ಆದರೆ ಮೇಯಿಂದ ನಿಮಗೆ ಗುರು ಧನಾಧಿಪತಿ ಸಪ್ತಮಕ್ಕೆ ಬಂದುಬಿಟ್ಟು ವೀಕ್ಷಣೆ ಮಾಡ್ತಾನೆ ಜನ್ಮವನ್ನು. ಹಾಗಾಗಿ ನಿಮಗೆ ಒಂದು ಬಂಗಾರದ ಫಲ ರೆಡಿಯಾಗಿದೆ, ಸಿದ್ಧವಾಗಿದೆ. ಮೇಯಿಂದ ನೀವು ಅದನ್ನು ಅನುಭವಿಸ್ತೀರ. ಹೀಗಾಗಿ ಮೇ ತಿಂಗಳಿಂದ ಈ ವರ್ಷದ ಸಂಪೂರ್ಣ ಶುಭಫಲವನ್ನು ಅನುಭವಿಸ್ತಾ ಹೋಗ್ತೀರಾ. ಶುಭ ಕಾರ್ಯಗಳು ಉಂಟಾಗುತ್ತೆ, ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿಯಾಗುತ್ತೆ. ಮನಸ್ತಾಪಗಳಿದ್ವು, ಗಂಡ ಹೆಂಡತಿ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ, ಒಬ್ರಿಗೊಬ್ರು ಸೇರ್ತಾ ಇರಲಿಲ್ಲ. ಈಗ ನೋಡಿ ಹಾಗಿಲ್ಲ, ಮೇಯಿಂದ ನಿಮಗೆ ಇದ್ದಕ್ಕಿದ್ದ ಹಾಗೇ ಬದಲಾವಣೆ, ಒಂದು ಅನುರಾಗ ಏರ್ಪಾಡಾಗುತ್ತೆ. ಆಯಿತು, ಇಷ್ಟು ದಿವಸ ಕಷ್ಟ ಮುಗೀತು, ಇನ್ನು ಮೇಲೆ ಚೆನ್ನಾಗಿರೋಣ ಅಂತಕ್ಕಂಥ ಒಂದು ಸಂವಾದ, ಅಂತಕ್ಕಂಥ ಒಂದು ಸಾಮರಸ್ಯ ಅದು ಏರ್ಪಾಡಾಗುತ್ತೆ. ಚೆನ್ನಾಗಿದೆ. ವ್ಯವಹಾರಗಳಲ್ಲಿ ತುಂಬ ಗರಿಗೆದರುವಂಥ ವಾತಾವರಣ, ವ್ಯಾಪಾರಿಗಳಿಗೆ ಹೆಚ್ಚಿನ ಹಣಕಾಸನ್ನು ನೋಡ್ತಕ್ಕಂಥ ಕಾಲ ಯಾವುದಪ್ಪ ಅಂದರೆ ಈಗ ಶುರುವಾಗುತ್ತೆ ಮೇಯಿಂದ. ಚೆನ್ನಾಗಿದೆ. ಇನ್ನು ನಿಮ್ಮ ರಾಶಿಯಿಂದ ಈ ಶನೈಶ್ಚರ, 4ನೇ ಮನೆಯ ಶನೈಶ್ಚರ ವಸ್ತುತಃ ನಿಮಗೆ ಈ ನಿವೇಶನ, ಹಳೆ ಮನೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ರಿಪೇರಿ ಮಾಡಿಸ್ಕೊಳ್ತಕ್ಕಂಥದ್ದು, ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಹಾಗಾಗಿ ಮನೆ ಸ್ವಲ್ಪ ಬದಲಾಯಿಸ್ಕೊಳ್ತೀರಾ, ಅಂಥದ್ದು ಒಂದು ಲಕ್ಷಣ ಇದೆ. ಮತ್ತು ಹಿರಿಯ ಮಿತ್ರರಿಂದ ಸಹಕಾರ ಸಿಗ್ತಾ ಹೋಗುತ್ತೆ, ಅದೆಲ್ಲ ತುಂಬ ಚೆನ್ನಾಗಿದೆ ಈ ವರ್ಷ. ಮುಖ್ಯವಾಗಿ ಪಂಚಮದ ರಾಹು ನಿಮಗೆ ಬುದ್ಧಿ ಇಡುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಅನುಕೂಲವಿದೆ. ಅನುಕೂಲ ಆಗ್ತಾ ನಮಗೇನಾಗುತ್ತೆ, ಇಷ್ಟಾದರೆ ಮತ್ತಷ್ಟಾದರೆ ಮಗದಷ್ಟು ಅನ್ನೋ ಆಸೆ ಇದೆಯಲ್ಲ, ಅದು ನಿಮ್ಮನ್ನು ರಾಡಿ ಮಾಡಬಹುದು. ಬುದ್ಧಿಸ್ಥಾನ ಬುದ್ಧಿಗೆ ಇಡಬಹುದು. ಶ್ಯೂರಿಟಿ ಹಾಕುವಾಗ, ಸಭೆಗಳಲ್ಲಿ ನಿರ್ಣಯ ತೆಗೆದುಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಅದೊಂದು ಬಿಟ್ಟರೆ ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಬಂಗಾರದ ಫಲ ಹರಡಿದೆ ಮುಂದೆ ಈ ವರ್ಷ. ಹೀಗಾಗಿ ಹೆಚ್ಚಿನ ನೀವು ವರ್ಷದ ಅಂತ್ಯದ ವೇಳೆಗೆ, ಅಂದರೆ ಕೊನೆ ಭಾಗದಲ್ಲಿ ಕುಜ ಅಷ್ಟಮಕ್ಕೆ ಹೋಗ್ತಾನೆ, ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಹೀಗಾಗಿ ತುಂಬ ಜಾಗ್ರತೆ ಇರಬೇಕು. ನೀವು ಆರೋಗ್ಯದ ದೃಷ್ಟಿಯಿಂದ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ಸಾಧ್ಯತೆ ಈ ಥರದ್ದೆಲ್ಲ ಇದೆ. ಹೀಗಾಗಿ ತಪ್ಪದೇ ನೀವು ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ಪ್ರತಿ ದಿವಸ ಸುಬ್ರಹ್ಮಣ್ಯನ ಅನುಸಂಧಾನ ಮಾಡೋದು, ದರ್ಶನ ಮಾಡೋದು, ಇದೆಲ್ಲ ತುಂಬ ಬೇಕು. ಇದರಿಂದ ನಿಮ್ಮ ಆರೋಗ್ಯ ಉಳಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.